ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಬನ್ನಿ ಇವತ್ತೊಂದು ಗುಜರಾತಿ ಡಿಶ್ ಮಾಡೋಣ. ಉಳಿದಿರೋ ಚಪಾತಿಯಿಂದ ಒಂದು ಗುಜರಾತಿ ಡಿಶ್. ಫಸ್ಟ್ ಒಂದು ಕಡಾಯಿ ಇಟ್ಟು ಅದಾದಮೇಲೆ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಬೇಕು. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್. ಎಣ್ಣೆ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಜೀರಿಗೆ, 1 ಸ್ಪೂನಷ್ಟು ಸಾಸಿವೆ, ಈಗ ಚಟಪಟ ಆದಮೇಲೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಆನಿಯನ್, ಸಣ್ಣಗೆ ಹೆಚ್ಚಿಕೊಂಡಿರೋ ಆನಿಯನ್ ಹಾಕಿ 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಖಾರದ ಪುಡಿ ಇಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಶುಗರ್. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಮಜ್ಜಿಗೆ. ಒಂದು ವಾಟ್ಕ ಮಜ್ಜಿಗೆ ಹಾಕಬೇಕು. ಅದೇ ವಾಟ್ಕಲ್ಲೇ ಅರ್ಧ ವಾಟ್ಕ ನೀರು. ಇದು ಸ್ವಲ್ಪ ಕುದೀಲಿ. ಅಷ್ಟರಲ್ಲಿ ಅದು ಕುದಿಯೋದ್ರಷ್ಟರಲ್ಲಿ ನಾವು ಈ ರೋಟಿನ ಸಣ್ಣದಾಗಿ ಟುಕಡ ಮಾಡ್ಕೊಳ್ಳೋಣ. ಇದು ಮಜ್ಜಿಗೆ ಒಂದು ಕಡೆ, ನೀರು ಒಂದು ಕಡೆ ಹಾಕ್ಬೋದು. ಈ ಕಟ್ ಮಾಡಿರೋ ಚಪಾತಿನ ರೋಟಿನ ಇದಕ್ಕೆ ಹಾಕಬೇಕು. ಹಾಕಿ ಕೈ ಆಡಿಸ್ಬೇಕು. ನನಗೆ ಇದನ್ನು ನನ್ನ ಫ್ರೆಂಡ್ ಹೇಳ್ಕೊಟ್ಟ ಈ ರೆಸಿಪಿ. ನೆಕ್ಸ್ಟ್ ಕೊತ್ತಂಬರಿ, ಹಾಕಿ ಕೈ ಆಡಿಸ್ಬೇಕು. ಅದು ಒಂದು 5 ಮಿನಿಟ್ ಕುದಿಬೇಕಿದು. ರೆಡಿ ಆಗ್ಯದಿದೆ, ಸರ್ವ್ ಮಾಡಿ. ಬಿಸಿ ಬಿಸಿ ಒಗ್ಗಾರು ರೋಟ್ಲು ರೆಡಿ ಆಗಿದೆ.